ಈ ಪಾನೀಯ ಈ ವರ್ಷ ನಿಮ್ಮ ಜೀವನ ಹೇಗಿರುತ್ತೆ ಅಂತ ಹೇಳುತ್ತೆ. ಇದು ಯುಗಾದಿ ಪಚಡಿ. ಇದು ಸಾಮಾನ್ಯವಾಗಿ ಆಂಧ್ರ ಮತ್ತು ಕರ್ನಾಟಕದ ಭಾಗಗಳಲ್ಲಿ ಕುಡಿಯುವ ಒಂದು ಸ್ಥಳೀಯ ಪಾನೀಯ ಮತ್ತು ವಿಶೇಷವಾಗಿ ಯುಗಾದಿಯ ಸಂದರ್ಭದಲ್ಲಿ ಇದನ್ನ ತಯಾರಿಸಲಾಗುತ್ತೆ. ಹಿಂದೂ ವೈದಿಕ ಕ್ಯಾಲೆಂಡರ್ ಪ್ರಕಾರ ಯುಗಾದಿಯು ಹೊಸ ವರ್ಷದ ಆರಂಭವನ್ನ ಸೂಚಿಸುತ್ತೆ ಅಂತ ನಮ್ಗೆಲ್ಲ ತಿಳಿದಿದೆ. ಈ ಪಾನೀಯದಿಂದ ಆರೋಗ್ಯದ ಪ್ರಯೋಜನಗಳಂತೂ ಇದ್ದೇ ಇದೆ. ಅದಲ್ಲದೆ ಸಾಂಪ್ರದಾಯಿಕವಾಗಿ ಇದನ್ನೊಂದು ಸಂಕೇತವಾಗಿ ಪರಿಗಣಿಸಲಾಗಿದೆ. ನಾನು ಈ ಪಾನೀಯವನ್ನ ಕುಡಿದಾಗ ಇದರೊಳಗೆ 6 ರೀತಿಯ ಟೇಸ್ಟ್ ಗಳನ್ನ ಗಮನಿಸಿದೆ. ಸ್ಥಳೀಯರು ಹೇಳ್ತಾರೆ ಇದರ ಹುಳಿ ರುಚಿಯು ಹುಣಸೆ ಹಣ್ಣಿನಿಂದ ಬರುತ್ತೆ ಅಂಡ್ ಇದು ಜೀವನದ ಅಹಿತಕರ ಸಮಯಗಳನ್ನ ಸಂಕೇತಿಸುತ್ತೆ. ಬೇವಿನ ಹೂವುಗಳಿಂದ ಇದಕ್ಕೆ ಕಹಿ ರುಚಿ ಬರುತ್ತೆ ಅಂಡ್ ಇದು ದುಃಖವನ್ನ ಪ್ರತಿನಿಧಿಸುತ್ತೆ. ಹಾಗೆ ಕರಿಮೆಣಸಿನಿಂದ ಮಸಾಲೆಯುಕ್ತ ರುಚಿ ಬರುತ್ತೆ ಅಂಡ್ ಇದು ಕೋಪವನ್ನ ಸಂಕೇತಿಸುತ್ತೆ. ಇನ್ನು ಹಸಿ ಮಾವಿನ ಹಣ್ಣಿನ ಹುಳಿ ಜೀವನದಲ್ಲಿ ಬರೋ ಆಶ್ಚರ್ಯಗಳನ್ನ ಪ್ರತಿನಿಧಿಸುತ್ತೆ ಮತ್ತು ಉಪ್ಪಿನ ರುಚಿಯು ಜೀವನದಲ್ಲಿ ಮುಂದೆ ಬರಬಹುದಾದ ಸನ್ನಿವೇಶಗಳ ಬಗೆಗಿನ ಭಯವನ್ನ ಸಂಕೇತಿಸುತ್ತೆ. ಅಂಡ್ ಕೊನೆಯದಾಗಿ ಸಿಹಿ ರುಚಿ ಬೆಲ್ಲದಿಂದ ಬರುತ್ತೆ, ಇದು ಸಂತೋಷವನ್ನ ಸಂಕೇತಿಸುತ್ತೆ. ಈ 6 ಗುಣಗಳು ನಮ್ಮ ಜೀವನದ ಪ್ರಮುಖ ಅಂಶಗಳಾಗಿವೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ನಾವು ಅಹಿತಕರ ಸಮಯವನ್ನ ಹಾದು ಹೋಗ್ಬೇಕಾದ್ರೆ ಅಥವಾ ನಾವು ಕೋಪಗೊಂಡಾಗ ಇಂಥ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರಬಾರದು ಅಂತ ಭಾವಿಸ್ತೀವಿ. ಅದೇ ಇನ್ನೊಂದ್ ಕಡೆ ನಮ್ ಜೊತೆ ಸವಿಯಾದ ಮತ್ತು ಸಂತೋಷಕರ ಸಂಗತಿಗಳು ನಡೀತಾ ಇದ್ರೆ ಅದು ಶಾಶ್ವತವಾಗಿ ಉಳಿಬೇಕು ಅಂತ ನಾವು ನಿರೀಕ್ಷಿಸ್ತೇವೆ. ಜೀವನದಲ್ಲಿ ಸಿಹಿಯಾಗಿರೋದು ನಮ್ ಜೊತೆ ಇರಬೇಕು, ಕಹಿಯಾಗಿರೋದು ನಮ್ಮಿಂದ ದೂರ ಹೋಗ್ಬೇಕು ಅಂತ ಅಪೇಕ್ಷಿಸೋಕೆ ಆಗಲ್ಲ. ಹೊಸ ವರ್ಷದ ಆರಂಭದಲ್ಲಿ ಎಲ್ಲಾ ರೀತಿಯ ರುಚಿಗಳು ಜೀವನದ ಒಂದು ಭಾಗವಾಗಿದೆ ಅನ್ನೋ ಸುಂದರವಾದ ಜ್ಞಾಪನೆಯನ್ನ ಈ ಪಾನೀಯವು ನೀಡ್ತಾ ಇದೆ. ಆದ್ದರಿಂದ ಮುಂದಿನ ಬಾರಿ ನಾವು ಕೋಪಗೊಂಡಾಗ ಅಥವಾ ದುಃಖಿತರಾದಾಗ ಇದು ಕೇವಲ ಜೀವನದ ಒಂದು ಭಾಗ ಮತ್ತು ಉಳಿದವುಗಳು ತಮ್ಮ ಸಮಯಕ್ಕಾಗಿ ಕಾಯ್ತಾ ಇವೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ನಿಮ್ಗೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.